ನಾವು ಸ್ವರವಿಜ್ಞಾನದ ಪ್ರಕ್ರಿಯೆಯನ್ನು ದಿನನಿತ್ಯದಲ್ಲಿ ಬಳಸಿದರೆ ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ವಿಚಾರಗಳು ಪಾಸಿಟಿವ್ ಆಗಿರ್ತದೆ, ಅವರ ಪಾಸಿಟಿವ್ ಆಗಿರ್ತದೆ. ಜೀವನ ನೆಮ್ಮದಿ ಶಾಂತಿಯಿಂದ ತುಂಬಿರ್ತದೆ. ನೆಮ್ಮದಿ ಶಾಂತಿ ಅಂದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ನಾವು ಕೋಟಿಗಟ್ಟಲೆ ಹಣ ಮಾಡಬೇಕಂತ ಬಯಸ್ತೀವಿ. ಆ ಕೋಟಿಗಟ್ಟಲೆ ಹಣ ಅಂದರೆ ಏನು ಗೊತ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಅಂದರೆ ನಾವು ರಾತ್ರಿ ಮಲ್ಕೊಂಡಾಗ ನಮಗೆ ನಿದ್ದೆ ಯಾವ ರೀತಿ ಬರ್ತಾ ಇದೆ, ನಮಗೆ ದೇವರ ಭಕ್ತಿ ಮಾಡಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ನಮ್ಮ ಆರೋಗ್ಯ ಹೇಗಿದೆ. ಯಾಕೆಂದರೆ ನಿಮಗೆ ಕೋಟಿಗಟ್ಟಲೆ ದುಡ್ಡು ಬಂದಿದೆ, ಅದು ನಿಮ್ಮ ಹತ್ರ ಆರೋಗ್ಯ ಇಲ್ಲ, ಅದನ್ನು ಎಂಜಾಯ್ ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲ ಅಂದರೆ ಆ ಕೋಟಿಗಟ್ಟಲೆ ಮಾಡಿ ಏನು ಪ್ರಯೋಜನ ಅಲ್ವಾ? ನಾನು ಕೆಲವೊಬ್ಬರನ್ನ ನೋಡಿದ್ದೀನಿ, ತುಂಬ ದುಡ್ಡು ಮಾಡಿದಂಥವರು ಮೂಲೆ ಗುಂಪಾಗಿ ಕೂತಿದ್ದಾರೆ, ಹೆಂಡತಿ ಮಕ್ಕಳು ಅಧಿಕಾರ ನಡೆಸ್ತಾ ಇದ್ದಾರೆ. ಅಂಥ ಹಣ ದುಡ್ದು ಏನು ಪ್ರಯೋಜನ ಅಲ್ವಾ? ಯಾವ ವ್ಯಕ್ತಿ ಒಂದು 30,000 40,000 ದುಡಿದ್ರೂ ಅವನ ಪರಿವಾರ ಅವನ ಜೊತೆ ಇರ್ತದೋ, ಏನೇ ಸಮಸ್ಯೆ ಬಂದರೂ ಎಲ್ಲರೂ ಒಗ್ಗಟ್ಟಾಗಿ ಕೂತು ಅದಕ್ಕೆ ಪರಿಹಾರ ಮಾಡ್ತಾರೋ, ಅವನಿಗಿಂತ ಸುಖಿ ವ್ಯಕ್ತಿ ಇನ್ನೊಬ್ಬರಿಲ್ಲ. ಇವೆಲ್ಲ ಹೇಗೆ ಸಾಧ್ಯ? ನಮ್ಮ ಮನೆಯ ಎನರ್ಜಿ ಸರಿ ಮಾಡ್ಕೊಳ್ಳೋದ್ರಿಂದ, ನಮ್ಮ ಎನರ್ಜಿ ಸರಿ ಮಾಡ್ಕೊಳ್ಳೋದ್ರಿಂದ. ಇದು ಹೇಗೆ ಸಾಧ್ಯ? ಸ್ವರವಿಜ್ಞಾನದಿಂದ. ಇದನ್ನು ನಾವು ಸಾಧನೆ ಮಾಡಿ ನಮ್ಮ ಲೈಫಲ್ಲಿ ಏನು ಪರಿಣಾಮ ಬೀರ್ತದೆ ಅಂತ ನಾವು ನೋಡ್ಕೊಂಡು ಹೋದರೆ ನಮ್ಗೆ ಗೊತ್ತಾಗ್ತದೆ. ನಮಗೆ ನಮ್ಮ ಶ್ವಾಸ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅದು ಯಾವಾಗ ಬರ್ತಾ ಇದೆ, ಯಾವಾಗ ಹೋಗ್ತಾ ಇದೆ, ಎಷ್ಟು ಉದ್ದ ಬರ್ತಾ ಇದೆ, ಬಿಸಿ ಇದೆಯೋ ತಣ್ಣಗಿದೆಯೋ, ಇದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಯಾವಾಗ ನಮಗೆ ಈ ಶ್ವಾಸ ಬರ್ತಾ ಇರೋದು ಹೋಗ್ತಾ ಇರೋದು ಅನುಭವ ಆಗ್ತದೋ ಆವಾಗ ನಾವು ಸ್ವರವಿಜ್ಞಾನದಲ್ಲಿ ಸಾಧಕರಾಗಿದ್ದೀವಿ ಅಂತ ಅರ್ಥ. ಆವಾಗ ನಮ್ಮ ಜೀವನ ನಮ್ಮ ಕಂಟ್ರೋಲ್ನಲ್ಲಿ ಬರ್ತದೆ. ಎಷ್ಟು ಬೇಕೋ ಅಷ್ಟು ನಾವು ಬದುಕಬಹುದು. ಹೇಗೆ ಸಾಧ್ಯ? ಎಷ್ಟು ಬೇಕೋ ಅಷ್ಟು ಬದುಕೋದಂದರೆ ಅದು ನಮ್ಮ ಕೈಯಲ್ಲಿದೆ. ದೇವರು ನಮಗೆ ವರ್ಷ ಕೊಟ್ಟು ಕಳಿಸಿಲ್ಲ, ನಮಗೆ 50 ವರ್ಷ ಬದುಕ್ರಿ, 60 ವರ್ಷ ಬದುಕ್ರಿ, 100 ವರ್ಷ ಬದುಕ್ರಿ ಅಂತ. ನಮಗೆ ಕೊಟ್ಟಿರೋದು ಶ್ವಾಸ. ನೀವು ಎಷ್ಟು ಶ್ವಾಸ ತಗೋತೀರಾ ಅಂತ. ನಮ್ಮ ಋಷಿ ಮುನಿಗಳು ಸಹ ಹೇಳ್ತಾರೆ, ನಿಮ್ಮ ಶ್ವಾಸದ ಗತಿ ಫಾಸ್ಟ್ ಆಗಿರುವಂಥ ಕೆಲಸ ಮಾಡಬೇಡಿ ಅಂತ. ನೀವು ಬೇಕಾದರೆ ನೋಡಿ, ಏನಾದರೂ ತಪ್ಪು ಕೆಲಸ ಮಾಡಿ ನೋಡಿ, ನಿಮಗೆ ಮನಸ್ಸಿನಲ್ಲಿ ಭಯ ಆಗ್ತದೆ. ಭಯ ಆದಾಗ ಶ್ವಾಸದ ಗತಿ ಫಾಸ್ಟಾಗುತ್ತೆ, ಸ್ಪೀಡಾಗುತ್ತೆ. ನೀವು ಯಾರ ಬಗ್ಗೆ ಚಾಡಿ ಮಾತಾಡಿ ನೋಡಿ ಅಥವಾ ಜಗಳವಾಡಿ ನೋಡಿ, ನಿಮ್ಮ ಶ್ವಾಸದ ಗತಿ ಜಾಸ್ತಿ ಆಗ್ತದೆ. ಯಾವ ಕೆಲಸದಿಂದ ನಿಮ್ಮ ಶ್ವಾಸದ ಗತಿ ಜಾಸ್ತಿ ಆಗ್ತದೋ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಯಸ್ಸು ಕಡಿಮೆ ಆಗ್ತಾಯಿದೆ. ಯಾವ ಕೆಲಸದಿಂದ ನಿಮ್ಮ ಶ್ವಾಸದ ಗತಿ ನಿಧಾನ ಆಗ್ತದೋ, ಕಡಿಮೆ ಆಗ್ತದೋ, ನಿಮ್ಮ ಆಯಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಈಗೇನಾಗಿದೆ ಅಂದರೆ, ನಾವೊಂದು ಊಟಕ್ಕೆ ಕೂತ್ರು ನಮ್ಮ ಆಹಾರ ನಾವೇನು ಮಾಡ್ತಾಯಿದ್ದೀವಿ, ಯಾವ ರೀತಿ ತಿಂತಾಯಿದ್ದೀವಿ ಅಂದರೆ, ಮುಂದೆ ಟಿ ವಿ, ಕೈಯಲ್ಲಿ ಮೊಬೈಲ್ ಇದೆ. ಆ ಟಿ ವಿಲಂತೂ ಫೈಟ್ ಸೀನ್ ನಡೀತಾ ಇದ್ದರೆ ನಮ್ಮ ಶ್ವಾಸದ ಗತಿನೂ ಸ್ಪೀಡ್ ಆಗ್ತದೆ, ಊಟದ ಗತಿನೂ ಸ್ಪೀಡ್ ಆಗ್ತದೆ. ಇನ್ನು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಏನು ತಿಂತೀವಿ ಅದರ ಟೇಸ್ಟ್ ಗೊತ್ತಾಗಲ್ಲ. ನಾವು ತಿಂದಂಥ ಊಟ ಮೈಂಡ್ ಸೆನ್ಸರ್ ಮಾಡಲ್ಲ. ಮೈಂಡ್ ಸೆನ್ಸರ್ ಮಾಡಿಲ್ಲ ಅಂದರೆ ಅದು ಪ್ರಾಪರಾಗಿ ಡೈಜೆಷನೂ ಆಗಲ್ಲ. ಯಾಕಂದರೆ ಆರ್ಗನ್ಸ್ಗೆ ಸಿಗ್ನಲ್ ಕೊಡಬೇಕಾಗತ್ತೆ ಡೈಜೆಸ್ಟ್ ಮಾಡುವಂಥ. ನಾವು ದಪ್ಪ ಆಗಲಿಕ್ಕೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಅಜೀರ್ಣ ಪ್ರಾಬ್ಲಮ್ ಆಗಲಿಕ್ಕೆ, ರೋಗ ಬರಲಿಕ್ಕೆ ಸಹ ನಮ್ಮ ಊಟದ ಪದ್ಧತಿ ಸಹ ಕಾರಣ ಆಗ್ತದೆ. ನಾವೊಂದು ಎಮೋಷ್ನಲ್ ಸೀನ್ ನೋಡ್ಕೊಂಡು ಊಟ ಮಾಡ್ತಾಯಿದ್ರು, ಅದರ ಪರಿಣಾಮ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಆಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಅಡುಗೆ ಮನೆ ಒಳಗಡೆ ಇರ್ತಿತ್ತು, ಟಾಯ್ಲೆಟ್ ರೂಮ್ ಹೊರಗಡೆ ಇರ್ತಿತ್ತು. ಇವತ್ತು ಯಾವ ರೀತಿ ಆಗಿದೆ ಅಂದರೆ, ಟಾಯ್ಲೆಟ್ ರೂಮೆಲ್ಲ ಒಳಗಡೆ ಬಂದಿದೆ. ಇನ್ನು ಕೆಲವೊಂದು ರೂಮಲ್ಲೂ ಸಹ ಸಪ್ರೇಟ್ ಟಾಯ್ಲೆಟ್ ರೂಮು ಬಂದಿದೆ. ಅಡುಗೆ ಮನೆ ಹೊರಗಡೆ ಆಗಿದೆ. ಯಾವ ರೀತಿ ಅಂದರೆ, ನಾವೆಲ್ಲ ಆನ್ಲೈನಲ್ಲಿ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು ಆರ್ಡ್ರ್ ಮಾಡಿ ತಂದು ತಿಂತಾಯಿದ್ದೀವಿ. ಇದು ಸಹ ಒಂದು ನಮ್ಮ ಡೈಜೆಷನ್ ಸರಿ ಆಗದೆ ಇರಲಿಕ್ಕೆ ಕಾರಣ ಆಗಿದೆ. ಎಷ್ಟೋ ಸಲ ನಾವು ಹೋಟ್ಲಿಂದ ತಂದು ತಿಂದಂಥ ಆಹಾರ ಗಂಟ್ಲು ಒಳಗಡೆನೇ ಸಿಕ್ಕಾಕೊಂಡಿರ್ತದೆ, ಹೊಟ್ಟೆ ಭಾರ ಅನಿಸುತ್ತೆ. ಪರಿಣಾಮ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಜೀರ್ಣ ಆಗಿರ್ಬೋದು. ಅಂದರೆ ಎಲ್ಲ ಕ್ರಿಯೆ ಚೇಂಜ್ ಆಗ್ತಾ ಇದೆ. ಏನು ಮಾಡ್ಬೋದು ಅಂದರೆ, ನಾವು ಈಗಲೂ ಸಹ ನಮ್ಮ ಹಿಂದಿನ ದಿನಗಳನ್ನು ಮರಳಿ ತರಬಹುದು. ನಾವು ಊಟ ಮಾಡೋ ಟೈಮಲ್ಲಿ ಟಿ ವಿ ನೋಡಬೇಡಿ, ಟಿ ವಿ ಆಫ್ ಆಗಿರಲಿ, ಮೊಬೈಲು ಸ್ವಿಚ್ ಆಫ್ ಆಗಿರಲಿ ಅಥವಾ ಸೈಲೆಂಟ್ ಮಾಡಿ ಸೈಡಲ್ಲಿಡಿ. ಇನ್ನು ಊಟ ಮಾಡಬೇಕಾದ್ರೆ ದಿನಕ್ಕೊಂದು ಸಲ ಆದರೂ ಇಡೀ ಫ್ಯಾಮಿಲಿ ಜೊತೆ, ನಿಮ್ಮ ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೋ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ. ಹೀಗೆ ಮಾಡೋದ್ರಿಂದ ಖುಷಿ, ಪ್ರೇಮ ಭಾವ ಇರ್ತದೆ. ಆ ಮನೆಯ ಮಕ್ಕಳು ತಪ್ಪು ದಾರಿ ಹಿಡಿಯಲ್ಲ, ಯಾಕಂದರೆ ಮನೆಯ ಹಿರಿಯರ ಮಾರ್ಗದರ್ಶನ ಸಿಗ್ತಾ ಇರ್ತದೆ. ಇನ್ನು ಮನೆಯಲ್ಲಿ ಹಿರಿಯರಿದ್ದರೆ ನೀವು ಹೊರಗಡೆ ಕೆಲಸಕ್ಕೆ ಹೋಗಬೇಕಾದ್ರೆ ಅವರ ಆಶೀರ್ವಾದ ಪಡೆಯಿರಿ. ಅವರ ಬ್ಲೆಸ್ಸಿಂಗಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆಲ್ಲೂ ಸಿಗಲ್ಲ ನಮಗೆ. ಇನ್ನು ಮನೆಯ ಎನರ್ಜಿ ಪಾಸಿಟಿವ್ ಮಾಡಲಿಕ್ಕೆ ದಿಗ್ಬಂಧನ ಮಾಡಿ ಮನೆಯಿಂದ ಹೊರಡಿ. ಇದು ನಿಮ್ಮ ಮನೆಯಲ್ಲಿ, ಆಫೀಸಲ್ಲಿ ಏನೇ ವಾಸ್ತುದೋಷ ಇದ್ರೂ ಪರಿಹಾರ ಮಾಡುವ ರಾಮಬಾಣ. ಈ ಸ್ವರವಿಜ್ಞಾನ ಮೂಲಕ
ಅಂದರೆ ನಮ್ಮ ಶ್ವಾಸ ಎಷ್ಟು ಉದ್ದ ಇದೆ, ಬಿಸಿ ಇದೆಯಾ, ತಣ್ಣಗಿದೆಯಾ, ಸೈಡಿಗೆ ಹೋಗ್ತಾ ಇದೆಯಾ, ಪೂರ್ತಿ ಲಾಂಗ್ ಆಗಿದೆಯಾ, ನಮ್ಮ ಬಾಯಿಯ ಸ್ವಾದ ಟೇಸ್ಟು ಯಾವ ರೀತಿ ಇದೆ, ಎಲ್ಲ ವಿಷಯಗಳನ್ನು ಈ ವಿಡಿಯೋ ಸೀರೀಸಲ್ಲಿ ಕವರ್ ಮಾಡ್ತೀನಿ. ಬೇಸಿಕ್ ಏನು ಹೇಳಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಜೀವನದಲ್ಲಿ ಏನು ಚೇಂಜಸ್ ಕಾಣ್ತದೆ ನೋಡ್ತಾ ಬನ್ನಿ. ನಾನು ಇದನ್ನು ಪ್ರಯೋಗ ಮಾಡ್ತಾಯಿದ್ದೀನಿ. ಅಂದರೆ ಯಾವುದಾದ್ರೂ ಕಸ್ಟಮರು ನಮ್ಮ ತಲೆ ತಿಂತಾಯಿದ್ರೆ, ನನ್ನ ಎನರ್ಜಿ ಹಾಳು ಮಾಡ್ತಾಯಿದ್ರೆ, ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ, ನಾನು ಈ ಸ್ವರವಿಜ್ಞಾನ ಮೂಲಕ ಅವರನ್ನ ಕಳಿಸ್ಬಿಡ್ತೀನಿ. ಯಾವ ರೀತಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ನಿಮಗೆ ಕೋಪ ಬಂದಿದೆ ಅಂದರೆ ನಿಮ್ಮ ನಾಡಿ ಚೆಕ್ ಮಾಡ್ಕೊಳ್ಳಿ. ಯಾವ ನಾಡಿಯಿಂದ ಏರ್ ಬರ್ತಾ ಇದೆಯೋ ಅದನ್ನು 3 ನಿಮಿಷ ಸ್ಟಾಪ್ ಮಾಡಿ. ಅದರ ಅಪೋಸಿಟ್ ನಾಡಿ ಆ್ಯಕ್ಟಿವೇಟ್ ಆದಾಗ ನಿಮ್ಮ ಕೋಪನೂ ಶಾಂತ ಆಗ್ತದೆ. ಇನ್ನು ನೀವು ಹೋಟ್ಲಿನ ಏನಾದರೂ ತಿಂಡಿ ತಿಂದಿದ್ದೀರಾ, ತೇಗ್ ಬರ್ತಾ ಇದೆ, ವಾಮಿಟ್ ಆಗೋ ಥರ ಆಗ್ತಾಯಿದೆ, ಹೊಟ್ಟೆ ಒಂಥರ ಭಾರ ಅನ್ನಿಸ್ತಾ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು 10 ನಿಮಿಷ ಮಲ್ಕೊಳ್ಳಿ. ರಿಸಲ್ಟ್ ಏನು ಬರ್ತದೆ ನಿಮಗೆ ಗೊತ್ತಾಗ್ತದೆ. ಇನ್ನು ನನಗೆ ತಲೆನೋವು ಪ್ರಾಬ್ಲಮ್ ಇತ್ತು. ಆವಾಗವಾಗ ತಲೆನೋವು ಬರೋದು. ಟೀ ಕುಡಿಲಿಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯ್ತಂದರೆ ತಲೆನೋವು. ಬಸ್ಸಲ್ಲಿ ಇಲ್ಲೊಂದು ಅರ್ಧ ಗಂಟೆ ಜರ್ನಿ ಮಾಡ್ಕೊಬಂದರೆ ತಲೆನೋವು. ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ತಲೆನೋವು. ಇದನ್ನು ನಾನು ಸ್ವರವಿಜ್ಞಾನ ಮೂಲಕ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯಾವ ನಾಡಿ ನಡೀತಾ ಇದೆಯೋ ಅದನ್ನು ಸ್ಟಾಪ್ ಮಾಡಿ ಅಪೋಸಿಟ್ ನಾಡಿನ ನಡೆಸ್ತೀನಿ. ಒಂದು 20 ನಿಮಿಷದಲ್ಲಿ ತಲೆನೋವು ಮಾಯ ಆಗ್ತದೆ. ನೀವು ಬೇಕಾದರೆ ಪ್ರಾಕ್ಟೀಸ್ ಮಾಡಿ ನೋಡಿ, ಗೊತ್ತಾಗ್ತದೆ. ನಮ್ಮ ಶ್ವಾಸ ಬಿಟ್ಟಾಗ ಅಕ್ಕಪಕ್ಕ ಹೋಗ್ತಾ ಇದೆ ಅಂದರೆ ಏರ್ ಎಲಿಮೆಂಟ್, ಶ್ವಾಸ ಬಿಸಿಯಾಗಿದೆ ಅಂದರೆ ಅಗ್ನಿ ತತ್ವ, ಶ್ವಾಸ ಕೆಳಗಡೆ ಹೋಗ್ತಾ ಇದೆ ಅಂದರೆ ವಾಟರ್ ಎಲಿಮೆಂಟ್. ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.